ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಬಹುದಿನಗಳಿಂದ ಅಥಣಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಶಿವಮೊಗ್ಗ ಪುತ್ಥಳಿಗೆ ಅನಾವರಣ ಆಗಬೇಕಂತ ಬಹಳ ದಿನಗಳಿಗೆ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಜನರ ಬಹಳ ಕನಸಾಗಿದೆ. ಕೊನೆಗೆ ಅದು ಬಾಳಾಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಇನ್ನೆಲ್ಲ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಬಹುಶಃ ಸಂತೋಷದಲ್ಲಿ ಇಡೀ ಅಥಣಿ ತಾಲೂಕು ಭಾಗಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಸೀಮಿತವಾಗಿರುವಂತ ನಾಯಕರಲ್ಲ. ಎಲ್ಲ ಮಾನವೀಯ ಕುಲಕ್ಕೆ ಅವರು ನಾಯಕರು, ಮಹಾರಾಜರು. ಸೊ ಅದನ್ನ ಆದರ್ಶ, ಅವ್ರದ್ದೇನು ಆದರ್ಶ ಇತ್ತು, ಅವರ ರಾಜ್ಯಭಾಗದಲ್ಲಿ ಆಗುವಂತ ಸುಧಾರಣೆಗಳಿರ್ಬೋದು, ಬೀಜಾಡುವಂತ ತಂತ್ರಗಾರಿಕೆ ಇರ್ಬೋದು, ಎಲ್ಲರನ್ನ ಗೌರವಿಸುತ್ತ ಏನಾದ್ರು ಒಂದು ದಾರಿ ಇತ್ತು. ಅದನ್ನ ಇವತ್ತು ನಾವು ಪಾಲನೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಶಿವಾಜಿ ಮಹಾರಾಜವರ ಎಲ್ಲರಿಗೂ ಪ್ರೀತಿಗೆ ಪಾತ್ರರಾಗಿರುವಂತ ಅವ್ರ ರಾಜ. ಸೊ ಅವರನ್ನ ನಾವು ಇವತ್ತು ಅನುಷ್ಠಾನ ಮಾಡಬೇಕಾಗಿದೆ. ಅವ್ರು ಹಾಕಿರುವಂತ ಅನೇಕ ಆದರ್ಶಗಳನ್ನ, ತತ್ವ ಸಿದ್ಧಾಂತಗಳನ್ನ ಇವತ್ತು ನಾವು ಜಾರಿಯನ್ನ ಮಾಡಬೇಕಾಗಿದೆ. ಹೀಗಾಗಿ ನಾವನ್ನ ಒಂದೇ ಧರ್ಮ, ಒಂದೇ ಜಾತಿಯ ಮುಖಂಡರಂತ ನಾವು ಭಾವಿಸ್ಲಿಕ್ಕಿಲ್ಲ. ಅವರು ಇಡೀ ಭಾರತ ದೇಶದ ಆಸ್ತಿ ಆಗಿದ್ದಾರೆ. ಇಡೀ ಭಾರತಕ್ಕೆ ಅವರು ಮಾದರಿ ಆಗಿರೋದು ಕೂಡ ಇವತ್ತು ನಾವು ಒತ್ತಿ ಹೇಳಬೇಕಾಗಿದೆ. ಸೊ ಅದನ್ನು ನಾವು ಇವತ್ತು ಪಾಲನೆ ಮಾಡಬೇಕಾಗಿದೆ. ಅವರ ಹಲವಾರು ಘನ ಕಾರ್ಯ ಇರಬಹುದು, ಅದನ್ನು ಇವತ್ತು ನಾವು ಅಳವಡಿಸೋದು ಖಂಡಿತವಾಗಿ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳುತ್ತಾ, ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊದಿಗೆರೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅವರ ತಂದೆ ತಾಯಿಗಳ ಏನು ಸಮಾಧಿ ಇದೆ, ಇಲ್ಲಿವರೆಗೆ ಯಾವುದೇ ಸರ್ಕಾರ ಕೂಡ ಅದನ್ನು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ. ನಮ್ಮ ಸರ್ಕಾರ ಸುಮಾರು 5 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೆ ಕೊಟ್ಟಿದ್ದಂತ ಬಹಳ ಹೆಮ್ಮೆ ಆಗ್ತಾ ಇದೆ. ಇನ್ನೂ 5 ಕೋಟಿ ರೂಪಾಯಿ ಕೊಡುವಂತ ಯೋಜನೆ ತಯಾರು ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಅವನು ಕೂಡ ಅದಷ್ಟು ಬೇಗ ಮೂಳೆಯವರು ಇಲ್ಲೇ ಇದ್ದಾರೆ, ಅವರು ಕೂಡ ನಮಗೆ ಬಹಳಷ್ಟು ಅಭಿನಂದಿಸ್ತಾರೆ. ಮೊದಲು ಕೂಡ ಅದನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ಅದರ ಬಗ್ಗೆ ಬೆಳಕು ಚೆಲ್ತೈತೆ. ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ಹೇಳುತ್ತಾ, ಜೊತೆಗೆ ಬೆಳಗಾವಿ ನಗರದಲ್ಲಿ ಶ್ಯಾಮ ಮಹಾರಾಜರ ಪುತ್ಥಳಿ ಸುಮಾರು 1 ಕೋಟಿ ರೂಪಾಯಿದಲ್ಲಿ ನಾವು ಮೀಸಲಿಟ್ಟಿದ್ದು. 1 ಕೋಟಿ ರೂಪಾಯಿದಲ್ಲಿ ಶ್ಯಾಮ ಮಹಾರಾಜರ ಪುತ್ಥಳಿಯನ್ನು ಬೆಳಗಾವಿಯಲ್ಲಿ ನಿರ್ಮಿಸ್ತಾ ಇದ್ದೀವಿ. ಇದರ ಕಾರಣ ಅಂದ್ರೆ ಕೇವಲ ಅದು ಪುತ್ಥಳಿಯಾಗಿ ಉಳಿಬಾರ್ದು, ಅವ್ರ ಆದರ್ಶಗಳನ್ನ ನಮಗೆ ಹೇಳ್ತಾ ಇರ್ಬೇಕು. ಇಂಥ ಕೆಲಸ ಇವರು ಮಾಡಿದ್ರು, ನಾವು ಕೂಡ ಅದನ್ನೇ ಮಾಡಬೇಕನ್ನೋದನ್ನ ಆ ಪ್ರತಿ ದಿವಸ ನಮಗೆ ಅದರಿಂದ ಸಂದೇಶ ಬರಲಿಕ್ಕೆ ಪುತ್ಥಳಿಯನ್ನು ನಾವು ಬೆಳಗಾವಿಯಲ್ಲಿ ಅನಾವರಣ ಮಾಡ್ತಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಶಿವಾಜಿ ಮಹಾರಾಜರ ಇತಿಹಾಸ ಬಹುಶಃ ಗೊತ್ತಿರ್ಬೋದು, ಯಾರು ಗೊತ್ತಿಲ್ಲ ಅವರಿಗೆ ಗೊತ್ತು ಮಾಡುವಂತ ಪ್ರಯತ್ನವನ್ನ ನಾವು ಮಾಡಬೇಕಂತ ಈ ಸಂದರ್ಭ ಇರುತ್ತಾ, ಶಿವಾಜಿ ಮಹಾರಾಜರ ಜೊತೆ ಎಲ್ಲ ಜಾತಿಯವರು ದೈವ ಇದೆ. ಅದರಲ್ಲಿ ಮುಸ್ಲಿಂ ಕೂಡ ಇವರು ಕೂಡ ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇವತ್ತು ಅವರ ಸೇನಾಪತಿಗಳು ಕೂಡ ಬಹಳಷ್ಟು ಇತರ ಜಾತಿ ಜೊತೆ ಮುಸ್ಲಿಂ ಕೂಡ ಅವ್ರ ಜೊತೆ ಸೇರಿ ಈ ದೇಶವನ್ನು ರಕ್ಷಣೆ ಮಾಡುವಂಥದ್ದು ಕೂಡ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ವಿಶೇಷವಾಗಿ ಅವರು ವಕೀಲರು ಕಾಳಜಿ ಅಂತ ಇದ್ದರು, ಐದರ್ ಕಾಳಜಿಯವರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜ ಅವರ ವಕೀಲರಾಗಿ ಕಾರ್ಯನಿರ್ವಹಿಸಿದ ನಾವು ಇತಿಹಾಸ ನೋಡ್ತೀವಿ. ಅಂದ್ರೆ ಅವರು ಒಂದೇ ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಯವ್ರ ಜೊತೆ 12 ಸಮಾಜ ಇರೋದನ್ನ ಅವ್ರ ಇತಿಹಾಸದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಬಹಳಷ್ಟು ಮುಖಂಡರು, ವಿಶೇಷವಾಗಿ ಸಿದಿಯಾ ಅವರು ದಿಲ್ಲಿಯಿಂದ ಗ್ವಾಲಿಯರ್ ಬಂದ ಬಹಳಷ್ಟು ಹೊಸ ಹೊಸ ವಿಚಾರಗಳನ್ನ ಹೇಳುವಂತ ಪ್ರಯತ್ನ ಇವತ್ತ ಮಾಡಿದ್ದಾರೆ. ಅವರು ಕೂಡ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುವ ಮೂಲಕ ಶಿವಾಜಿ ಮಹಾರಾಜರ ಪುತ್ಥಳಿ ಇವತ್ತು ಒಂದೇ ದಿನಕ್ಕೆ ಸೀಮಿತ ಆಗಿದೆ. ಪ್ರತಿ ದಿವಸ ಅವ್ರು ಮಾಡಿರುವಂತ ಹಲವಾರು ಗಣ ಕಾರ್ಯಗಳು ಕೂಡ ಸಾರುವಂತ ಆ ಕಾರ್ಯಕ್ರಮ ಆಗಬೇಕು. ಆ ಮೂರ್ತಿ ಮಾಡಿದೆಲ್ಲ ಕೂಡ ಲೋಕಾರ್ಪಣೆ ಮಾಡಿ ಕೂಡ ಬಹಳ ಅವಶ್ಯಕತೆ ಅನ್ನೋ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮತ್ತೊಂದು ಬಹಳ ಸ್ವಲ್ಪ ಶ್ರೀಮಂತ
ಪಾಟೀಲ್ ಅವರು ಎಲ್ಲ ನಾಯಿಗಳು ಇಲ್ಲಿ ಬಂದಂತ ಎಲ್ಲ ನಾಯಿಗಳು ಕೂಡ ಬಹಳಷ್ಟು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಬಹುಶಃ ಕರ್ನಾಟಕದಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ ಅಂತ ನನಗೆ ಬಹಳ ಹೆಮ್ಮೆ ಇದೆ. ಅವರ ಆದರ್ಶಗಳು ಕೂಡ ಮುಂದುವರೆದ ಅಂತೇಳಿ ನಾನು ಮುಗಿಸ್ ಮಾತಾಡ್ತೀನಿ.